ಕೆಲವೊಂದು ವಿಷಯಗಳನ್ನ ಹಾಕಬಾರ್ದಂತ ಹೇಳಿದ್ರು ಹಾಕ್ಲಾಗ್ತಾ ಇದೆ. ಅದನ್ನು ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅನ್ನುವಂಥ ವಿಷಯನ ಹೇಳ್ತಾ ಇದ್ದಾರೆ ಸರ್ ವಿದ್ಯಾರ್ಥಿ. ಅಲ್ಲ ನೋಡಿ, ಯಾವುದೇ ಸಂಸ್ಥೆ ಆಗಲಿ ಮುಖ್ಯವಾಗಿ ಅವರ ಬೋಧನೆ ವಿಚಾರವಾಗಿ ಓದಲಿಕ್ಕೆ ಬರುವಂಥ ಸಂಸ್ಥೆಯಲ್ಲಿ ಮುಖ್ಯವಾಗಿ ಬಯಸಿರೋದು ಅಂತಂದರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ. ಅವ್ರಿಗೆ ಯಾವುದೇ ಜಾಬ್ ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ಯಾವುದೇ ಥರದ ಎಜುಕೇಷನ್ ಆಗ್ತದೆ. ಈ ನಿಟ್ಟಿನಲ್ಲಿ ಭಾಳಷ್ಟು ದಿನಗಳಾದ ಮೇಲೆ, ಅಂದರೆ ಒಂದು ದಶಕಗಳೇ ಆಗಿದೆ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಆಗಲಿ, ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಆಫೀಸರ್ ಆಗಲಿ, ಎ ಒ ಪೋಸ್ಟ್ಗಳು ಕರೆದಿರೋದು. ಇದು ಈ ಒಂದು ರೀತಿ ಈ ಬ್ಯಾಚ್ನವರಿಗೆಲ್ಲ ಒಂದು ರೀತಿ ಅನುಕೂಲ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಾರೆ. ಈ ತಿಂಗಳಲ್ಲೇ ಎಕ್ಸಾಮ್ ಸಹ ಈಗ ಆಲ್ರೆಡಿ ಅನೌನ್ಸು ಮಾಡಿದ್ದಾರೆ. ಎಕ್ಸಾಮ್ ಅನೌನ್ಸ್ ಮಾಡಿದ್ದಾರೆ 25ನೇ ತಾರೀಕು ಜುಲೈಗೆ ಎಕ್ಸಾಮ್ ಅನೌನ್ಸ್ ಮಾಡಿದ್ದಾರೆ. ಮುಖ್ಯವಾದ ಬೇಡಿಕೆ ಈಗ ನನಗೆ ಬಂದಾದ ಮೇಲೆ ಗೊತ್ತಾಗಿದ್ದು ಅಂತಂದರೆ, ಅವರಿಗೆ 2 ವಿಚಾರ ಭಾಳಷ್ಟು ಗಮನಾರ್ಹವಾಗಿ ನಮ್ಮ ಹತ್ರ ಬೇಡ್ಕೊಂಡಿದ್ದಾರೆ. ಒಂದು, ಇದು BE ಬಯೋಟೆಕ್ನಾಲಜಿ ಮಾಡಿದಂಥ ವಿದ್ಯಾರ್ಥಿಗಳು ಅವಕಾಶ ಗಿಟ್ಟಿಸ್ಕೊಂಡಿದ್ದಾರೆ ಅಪ್ಲೈ ಮಾಡಲಿಕ್ಕೆ ಅಂತ ಒಂದು. ಇನ್ನೊಂದು ಪ್ರೈವೇಟ್ ಕಾಲೇಜು ಅಲ್ಲಿಂದ ವಿದ್ಯಾರ್ಥಿಗಳು ಅವ್ರಿಗೂ ಸಹ ಒಂದು ಪರ್ಮಿಷನ್ ಸಿಕ್ಕಿದೆ ಅಪ್ಲೈ ಮಾಡಲಿಕ್ಕೆ ಅಂತಂದು. ಇದು 2 ಮುಖ್ಯವಾದ ಬೇಡಿಕೆಗಳು ನಮಗೆ ಒಂದು ಮನವಿ ಪತ್ರದ ಮೂಲಕ ಸಲ್ಲಿಸಿದ್ದಾರೆ. ಜೊತೆಗೆ ಹೊರಗಡೆ ಎಲ್ಲ ಧರಣಿ ಕೂತಿದ್ದಾರೆ. ನನಗೊಂದು ಸ್ವಲ್ಪ ವಿಷಾದ ಅಂತ ಅನ್ನಿಸ್ತು. ವಿದ್ಯಾರ್ಥಿಗಳ ಹತ್ರ ಮಾತಾಡಿದ್ದೀನಿ, ಮನವಿ ಪತ್ರ ಸ್ವೀಕರಿಸಿದ್ದೀನಿ. ಈ ವಿಚಾರವಾಗಲೇ ನಾನು ನಮ್ಮ ಶಿಕ್ಷಣ ನಿರ್ದೇಶಕರ ಮುಖಾಂತರ ನಮ್ಮ ಕುಲಸಚಿವರಿಗೂ ಮತ್ತು ಡೀನ್ ಅಗ್ರಿಗೆ ಮುಖಾಂತರ ಎಲ್ಲ ಡಿಸ್ಕಸ್ ಮಾಡಿ ನಾವು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಲೆಟರ್ ಬರೆದಿದ್ದೀವಿ. ಗೌರ್ಮೆಂಟಿಗೆ ಗಮನ ತರಲಿಕ್ಕೆ ಏರ್ಪಾಡು ಮಾಡಿದ್ದೀವಿ. ಮುಖ್ಯವಾಗಿ ವಿಚಾರ ನಿಮ್ಮ ಹತ್ರ ಹೇಳ್ಕೋಬೇಕು ಅಂದರೆ, ಈ ಪ್ರತಿಭಟನೆ ಬೇರೆ ಯೂನಿವರ್ಸಿಟಿನಲ್ಲಿ ಪ್ರಾರಂಭವೂ ಆಗಿಲ್ಲ, ಅವ್ರ ಗಮನಕ್ಕೂ ಬಂದಿಲ್ಲ. ಈಗ ತಾನೇ ನಮ್ಮ ಕುಲಪತಿಗಳು ಬೆಂಗಳೂರು ವಿಶ್ವವಿದ್ಯಾನಿಲಯದವರೆಗೂ ಮಾತಾಡಿದೆ. ಅಲ್ಲಿನ ವಿಚಾರನೂ ಸಹ ಅವ್ರಿಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ನಮ್ಮ ವಿದ್ಯಾರ್ಥಿಗಳಿಗೇನೋ ಭಾಳಷ್ಟು ಬೇಗನೆ ವಿಷಯ ತಿಳಿದಿದೆ. ಅದಕ್ಕಾಗಿ ಈ ರೀತಿ ಗಮನ ಸೆಳೀತಾ ಇದ್ದಾರೆ. ಹಿಂದಿನ ನೇಮಕಾತಿಯಲ್ಲಿ ಸರ್ BE ವಿದ್ಯಾರ್ಥಿಗಳನ್ನ ನೇಮಕ ಮಾಡ್ಕೊಂಡಿದ್ದೀರಿ ಅಂದರೆ ಈ ಅಗ್ರಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳನ್ನ ಬಿಟ್ಟು ಬೇರೆ ವಿದ್ಯಾರ್ಥಿಗಳನ್ನ ನೇಮಕ ನನಗೆ ಒಂದು ಮಾಹಿತಿ ಇಲ್ಲ. ಈ ಥರ ಇರಲಿಲ್ಲ. BE ಬಯೋಟೆಕ್ನಾಲಜಿ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಒಂದು 15% ಕೆಟಗರಿನಲ್ಲಿ ಸ್ಲಾಟ್ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದು ನಮಗೆ ಮಾಹಿತಿ ಇರಲಿಲ್ಲ. ಆ ಹುಡುಗರು ನಮ್ಮ ವಿದ್ಯಾರ್ಥಿಗಳು ಹೇಳಿದ್ದೆ ನನಗೆ ಗಮನಕ್ಕೆ ಬಂದಿದ್ದು. ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೂ ಹೇಳಿದ್ದೀನಿ. ಅದು ಯಾವಾಗ ಆಗಿದೆ, ಅದು ನೋಟಿಫಿಕೇಷನ್ ಆಗಿದೆ ನಮಗೆ ಗೊತ್ತಾಗಿಲ್ಲ. ಸೊ ಅದನ್ನು ಸರ್ಕಾರದ ಗಮನಕ್ಕೆ ನಮ್ಮ ವಿದ್ಯಾರ್ಥಿಗಳ ಮನವಿ ಕೊಟ್ಟಿದ್ದಾರೆ ಅಂತ ನಾನು ಕೇಳ್ತಾ ಇದ್ದೀನಿ. 25ನೇ ತಾರೀಕು ಇರ್ತಕ್ಕಂಥ ಎಕ್ಸಾಮನ್ನು ತಡೆ ಹಿಡಿಬೇಕು ಅಂದರೆ ಎಸ್ಪೆಷಲಿ ಇದ್ರೊಳಗೆ ಅಗ್ರಿ ಒಳಗೆ ಯಾರು ಕಲ್ತಿರ್ತಾರಲ್ಲ ಅವ್ರಿಗೆ ಅಷ್ಟೇ, ಅಂದರೆ ಜಾಬ್ಗಳಿಗೆ ಅಪ್ಲಿಕೇಶನ್ಗೆ ಅನುಮತಿ ಕೊಡಬೇಕು. ಬಟ್ ಈಗ ಎಲ್ಲರಿಗೂ ಕೊಡೋದ್ರಿಂದ 65-70 ಸಾವಿರ ಅಪ್ಲಿಕೇಶನ್ ಬಂದುಬಿಟ್ಟಿದಾವೆ ಅಂತೇಳಿ ಅವ್ರದ್ದು ಗೊತ್ತಾಯಿಲ್ಲ. ನನಗೆ ವಿದ್ಯಾರ್ಥಿಗಳಿಂದಲೇ ಈ ಮಾಹಿತಿನೂ ಸಿಕ್ಕಿದ್ದು. ನನಗೆ ಎಕ್ಸಾಕ್ಟ್ ಎಷ್ಟು ಜನ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಈಗ ಅದಕ್ಕೆ ವಿಚಾರವಾಗಿ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನಾನು ಮಾತಾಡಲಿಕ್ಕಿದ್ದೀನಿ. ಅವ್ರಿಗೂ ಸಹ ಲೆಟರ್ ಸಹ ಕಳಿಸ್ತಾ ಇದ್ದೀವಿ. ಬೇರೆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸ್ಗೂ ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳಿದೆ, ಇನ್ನೊಂದು ದಿವಸ ಸಮಯ ಕೊಡಿ, ನಮ್ಮ ಕಡೆ ಪ್ರೈವೇಟ್ ಕಾಲೇಜ್ ಅಂದ್ರೆ ಸರ್, ಆ ಕಾಲೇಜು ಜೂನ್ 19ನೇ ತಾರೀಕು ಪರ್ಮಿಷನ್ ತೊಗೊಂಡು ಜೂನ್ 20ಕ್ಕೆ ಅಂದ್ರೆ ಮತ್ತೆ ಅಪ್ಲಿಕೇಶನ್ ಆಗಕ್ಕೆ ಅವ್ರಿಗೆ ಪರ್ಮಿಷನ್ ತೊಗೊಂಡ್ರು ಅಂತ ಹೇಳ್ತಾರೆ. ಈಗ ಈ ವಿಚಾರದಲ್ಲಿ ನಾನು ಚರ್ಚೆ ಮಾಡಿದಾಗ ಬೇರೆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗೂ ಮಾಹಿತಿಗಳು ಇಲ್ಲ. ಈಗ ನನಗೂ ವಿದ್ಯಾರ್ಥಿಗಳು ನಿನ್ನೆ ಆ ಮನವಿ ಪತ್ರ ಕೊಟ್ಟಾಗಲೇ ನನಗೆ ಗಮನಕ್ಕೆ ಬಂದಿದ್ದು. ಅದಕ್ಕಾಗಿ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪಂದಿಸಿ ಕೇಳಿದ್ದು, ದಯವಿಟ್ಟು ಒಂದು 2 ದಿವಸ ನನಗೆ ಸಮಯ ಕೊಡಿ, ನನಗೂ ಸಹ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳ್ತೀನಿ. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಗಮನಕ್ಕೆ ತರ್ತೀನಿ, ಸರ್ಕಾರಕ್ಕೆ ಗಮನ ತಂದು ಕೊಡ್ತೀನಿ. ಅದು ನಮ್ಮಲ್ಲಿ ಈಗ ಒಂದು ವಿಚಾರ, ಈಗ ಈ ಥರ ಬೇಡಿಕೆಗಳು ವಿದ್ಯಾರ್ಥಿಗಳು ಬಂದಾಗ ನಮ್ಮಲ್ಲಿ ಏನಾದರೂ ಬೇಕಾಗಿದ್ರೆ ಇಮಿಡಿಯೇಟಾಗಿ ನಮ್ಮಲ್ಲಿ ಏನಾದರೂ ನೀಡಿ ಇದ್ದರೆ ನಾವು ಸಾಲ್ವ್ ಮಾಡೋದಾಗಿದ್ದರೆ ಮಾಡ್ಬೋದಿತ್ತು. ಇದು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರೋದು. ಅದಕ್ಕಾಗಿ ಅವ್ರ ಗಮನಕ್ಕೆ ತರಿಸಲಿಕ್ಕೆ ನಾವು ಏರ್ಪಾಡು ಮಾಡ್ತೀವಿ ಅಂತ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ.